ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿ ಸಿಂಪಲ್ ಆಗಿ ಸಖತ್ತಾಗಿ ಒಂದು ಉಪ್ಪಿನಕಾಯಿಯನ್ನ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಯನ್ನ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲಿ ಸಾಸಿವೆ, ಮೆಂತ್ಯ ಹಾಗೆ ಸ್ವಲ್ಪ ಜೀರಿಗೆಯನ್ನ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ನಂತರ ಈ ಮಿಕ್ಸ್ಚರ್ ಅನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನಂತರ ಒಂದು ಸ್ವಲ್ಪ ಮೆಣಸನ್ನ ಬಿಸಿ ನೀರಲ್ಲಿ ನೆನೆ ಹಾಕೊಂಡಿದ್ದೆ, ಅದನ್ನು ಕೂಡ ಇದೇ ಜಾರಿಗೆ ಹಾಕೋಬೇಕು. ನಂತರ ಇದಕ್ಕೆ ಬಿಸಿ ನೀರಿಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರುವಂತ ನೀರಿದು. ಈ ನೀರನ್ನ ಆಡ್ ಮಾಡ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಒಂದು ಸ್ವಲ್ಪ ಹಿಂಗನ್ನ ಕೈಯಲ್ಲಿ ಕ್ರಶ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದೀನಲ್ವಾ, ಇದಕ್ಕೆ ಹಾಕಿ ಇನ್ನಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ಹಾಗೆ ಇದು ಬಂದು ಲಾಸ್ಟ್ ಇಯರ್ ಉಪ್ಪಿನಕಾಯಿಗೆ ಹಾಕೊಂಡಿರುವಂತಹ ಮಿಡಿ. ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ನಂತರ ಇಲ್ಲಿ ಒಂದು ದಪ್ಪತರವಾದ ಪಾತ್ರೆಗೆ ಜಾಸ್ತಿ ಆಯಿಲ್ ಅನ್ನು ಹಾಕೊಂಡಿದ್ದೀನಿ. ಇದನ್ನು ಗ್ಯಾಸ್ ಮೇಲಿಟ್ಟು ಸಾಸಿವೆಯನ್ನ ಹಾಕಿ ಸಾಸಿವೆ ಚಿಟಪಿಟ ಅಂದ ನಂತರ ಕೈಯಲ್ಲಿ ಕ್ರಶ್ ಮಾಡ್ಕೊಂಡು ಇನ್ನೂ ಉಳಿದಂತ ಹಿಂಗನ್ನ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವೇನ್ ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದಷ್ಟು ಪೇಸ್ಟ್ ಅನ್ನ ಉಪ್ಪಿನಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಅಪ್ ಮಾಡಿ ನಂತರ ಈ ಆಯಿಲ್ ತಣ್ಣಗಾದ ನಂತರ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ರುಚಿಯಾದ ಉಪ್ಪಿನಕಾಯಿಯನ್ನ ಸಿಂಪಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಒಮ್ಮೆ ಟ್ರೈ ಮಾಡಿ.